ಹಾಯ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಈ ವಿಡಿಯೋದಲ್ಲಿ ಪವರ್ಫುಲ್ ಆದಂತಹ ಶನಿದೇವರ ಸ್ತೋತ್ರವನ್ನು ಹೇಳ್ಕೊಡ್ತಾ ಇದ್ದೀನಿ. ಈ ಮಂತ್ರವನ್ನು ನೀವು ಪಠಿಸಿದರೆ ನಿಮಗೆ ಇರುವಂಥ ಎಲ್ಲ ಕಷ್ಟಗಳು ಎಲ್ಲ ದೂರ ಆಗಿ, ಹಣಕಾಸಿನ ಸಮಸ್ಯೆ ಆಗಿರಲಿ, ಸಾಡೆ ಸಾತಿ ಆಗಿರಲಿ, ಮತ್ತು 7 ಶನಿ ಸಾಡೆ ಸಾತಿ ಮತ್ತು 5 ಪಂಚಮ ಶನಿ ಆಗಿರಲಿ, ಅರ್ಧ ಏನು ಬರುತ್ತೆ ಆ ಶನಿ ಆಗಿರಲಿ, ಎಲ್ಲವೂ ಕೂಡ ನಿಮಗೆ ಎಲ್ಲವೂ ದೂರ ಆಗಿ, ನಿಮ್ಮ ಫ್ಯಾಮಿಲಿ ಸಮಸ್ಯೆಗಳು ಕಲಹಗಳು ಎಲ್ಲ ದೂರ ಆಗಿ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು. ನೀವು ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದರೆ ಮಾತ್ರ ನಿಮಗೆ ಎಲ್ಲ ಆ ನಿಯಮಗಳು, ಆ ಪೂಜೆ ಮಾಡುವ ಎಲ್ಲ ನಿಯಮಗಳು ನಿಮಗೆ ಅರ್ಥ ಆಗುತ್ತೆ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಈ ಎಲ್ಲ ಪೂಜೆಗಳನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ, ಮಂತ್ರವನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದ್ರಿಂದ ಅದು ಒಂದು ಅದ್ಭುತವಾದ ಫಲಿತಾಂಶಗಳನ್ನು ಕೊಡುತ್ತೆ. ಎಲ್ಲದಕ್ಕಿಂತ ಮುಖ್ಯ, ನಾವು ಏನು ಮಾಡಬೇಕಾದ್ರೂ ನಂಬಿಕೆ ಮತ್ತು ಶ್ರದ್ಧೆ ತುಂಬ ಮುಖ್ಯ ಆಗುತ್ತೆ. ನೋಡಿ, ನಂಬಿಕೆ ಇದ್ದವ್ರು ಮಾತ್ರ ಮಾಡಿ. ಯಾರಿಗೂ ಇಲ್ಲಿ ಫೋರ್ಸ್ ಇಲ್ಲ. ನನ್ನ ವಿಡಿಯೋ ನೋಡೋಂತ ನಾನು ಯಾರಿಗೂ ಫೋರ್ಸ್ ಮಾಡಲ್ಲ. ಇಷ್ಟ ಇದ್ದರೆ ನೋಡ್ಬೋದು, ಇಲ್ಲಾಂದರೆ ಇಲ್ಲ. ಓಕೆ. ಅಹಂಕಾರ ಮತ್ತು ಆಸೆ. ಅಹಂಕಾರ ಈ ಒಂದು ಗುಣವೇ ಮನುಷ್ಯನನ್ನ ತೊಡಗಿಸುವ ಒಂದು ದೊಡ್ಡ ಸಮಸ್ಯೆ. ನಾನು ಎಲ್ಲದಕ್ಕಿಂತ ಉನ್ನತನು, ನನಗೆ ಮಾತ್ರ ಎಲ್ಲ ಸಿಗಬೇಕು ಅನ್ನೋ ಮನೋಭಾವನೆ ಇದು ಆಸೆಯ ರೂಪದಲ್ಲೂ ತೋರಿಸುತ್ತೆ. ಮನೆ ಇರೋ ಮನುಷ್ಯ ಮತ್ತೊಂದು ಬಂಗಲೆ ಬೇಕು ಅಂತ ಯೋಚಿಸ್ತಾನೆ. ಕಾರ್ ಇರುವಾಗಲೂ ಮತ್ತೊಂದು ಹೆಚ್ಚು ದುಬಾರಿ ಕಾರ್ ಬೇಕು ಅಂತ ಯೋಚನೆ ಮಾಡ್ತಾನೆ. ಹೀಗೆ ಮನುಷ್ಯ ಯಾವಾಗಲೂ ದುರಾಸೆಯಲ್ಲೇ ಇರ್ತಾನೆ. ಆಸೆನೇ ಬೇರೆ, ದುರಾಸೆನೇ ಬೇರೆ. ಆಸೆ ಮಾತ್ರ ಹೆಚ್ಚಾಗ್ತಾನೆ ಹೋಗುತ್ತೆ, ಆದರೆ ತೃಪ್ತಿ ಕಡಿಮೆ ಆಗುತ್ತೆ ಹೋಗುತ್ತೆ. ಇನ್ನು ಮನುಷ್ಯನ ಸಮಸ್ಯೆಗೆ ಮಿತಿಯೇ ಇಲ್ಲ. ಈರ್ಷೆ ಮತ್ತು ತಾಳ್ಮೆಯ ಕೊರತೆ. ಇನ್ನು ಒಂದು ಪ್ರಮುಖ ಸಮಸ್ಯೆ ಏನಂತಂದ್ರೆ ಈರ್ಷೆ. ಅವನಿಗೆ ಎಲ್ಲವೂ ಸಿಕ್ಕಿತು, ನನಗೆ ಏಕೆ ಸಿಕ್ಕಿಲ್ಲ ಅಂತ ಹೊಟ್ಟೆ ಕಿಚ್ಚು. ಇಂಥ ವಿಚಾರಗಳಿಂದಲೇ ಸ್ನೇಹಗಳು ಭಂಗ ಆಗ್ತವೆ, ಕುಟುಂಬದಲ್ಲಿ ಕಲಹ ಉಂಟಾಗುತ್ತೆ, ಮನಸ್ಸಿಗೆ ನೆಮ್ಮದಿ ಇಲ್ದಂಗಾಗುತ್ತೆ. ಇದಕ್ಕೆ ತಾಳ್ಮೆಯ ಕೊರತೆ ಕೂಡ ತುಂಬಾನೇ ಕಾರಣ. ಎಲ್ಲದಕ್ಕೂ ತಾಳ್ಮೆಯೇ ಮದ್ದು. ನಾವು ಫಲವನ್ನು ತಕ್ಷಣವೇ ಬೇಕಂತ ಬಯಸ್ತೇವೆ, ಆದರೆ ಜೀವನದಲ್ಲಿ ಕೆಲವೊಂದು ಫಲಗಳು ಸಮಯಕ್ಕೆ ಬರುತ್ತವೆ. ನಾವು ಅದಕ್ಕೋಸ್ಕರ ಕಾಯಬೇಕು. ತಾಳ್ಮೆ ಇಲ್ಲದವನು ತಪ್ಪು ನಿರ್ಧಾರ ತೆಗೆದುಕೊಳ್ತಾರೆ. ಆ ನಿರ್ಧಾರವೇ ಸಮಸ್ಯೆ ಆಗುತ್ತೆ. ಇಲ್ಲಿ ಅಜ್ಞಾನ ಎಂದರೆ ಕೇವಲ ಪುಸ್ತಕದಲ್ಲಿರುವುದು ಅಷ್ಟೇ ಅಲ್ಲ. ಅಜ್ಞಾನ ಎಂದರೆ ಯಾರು ನಿಜವಾದ ಸ್ನೇಹಿತ, ಯಾವುದು ನಿಜವಾದ ಮಾರ್ಗ, ಈ ಪ್ರಶ್ನೆಗಳಿಗೆ ಉತ್ತರವಿಲ್ಲದ ಸ್ಥಿತಿ. ಅಲಕ್ಷ್ಯ. ಆರೋಗ್ಯದ ಕಡೆ, ಸಂಬಂಧಗಳ ಕಡೆ, ಸಮಯದ ಕಡೆ ನಾವು ಅಲಕ್ಷ್ಯ ವಹಿಸ್ತೇವೆ. ಈ 2 ಗುಣಗಳು ನಮ್ಮ ಜೀವನದಲ್ಲಿ ಸಮಸ್ಯೆಗಳ ಮೂಲ ಕಾರಣ. ಇದಕ್ಕೆ ಪರಿಹಾರ ಮಾರ್ಗ ಏನು ಅಂತಂದ್ರೆ, ಈ ಎಲ್ಲದಕ್ಕೂ ಭಗವಂತನೇ ಕಾರಣ, ಆ ಶನಿದೇವನೇ ಕಾರಣ. ಆ ಶನಿದೇವನನ್ನು ನಾವು ಮನಸ್ಸಿನಲ್ಲಿ ಧ್ಯಾನಿಸುತ್ತಾ ನಮ್ಮ ಮನಸ್ಸನ್ನು ಇಕ್ಕಟ್ಟಿನಲ್ಲಿ ಇಟ್ಟ ಭಗವಂತನಿಗೆ ನಾವು ಅಹಂಕಾರವನ್ನ ತ್ಯಜಿಸಿ ನಮನ ಕಲಿಬೇಕು. ಸಮಸ್ಯೆಗಳ ಮೂಲ ಗೊತ್ತಾದಲೇ ಪರಿಹಾರ ಸಿಗುತ್ತೆ. ಆಸೆಯನ್ನು ನಿಯಂತ್ರಣ ಮಾಡಬೇಕು, ಕೃತಜ್ಞತೆ ಪೋಷಿಸಬೇಕು, ಈರ್ಷೆಗೆ ಬದಲಾಗಿ ಸ್ಫೂರ್ತಿ ಹೊಂದಬೇಕು, ಜ್ಞಾನದಿಂದ ಮೀರಿ ಹೋಗಬೇಕು. ಇದು ಕೇವಲ ಪ್ರಚೋದನೆಯ ಮಾತು ಅಲ್ಲ, ನಿಮ್ಮ ಜೀವನವನ್ನು ಬೆಳಗಿಸುವ ಮಾರ್ಗ ಇದು. ನೀವು ಪ್ರತಿ ಶನಿವಾರದಂದು ಆಂಜನೇಯ ಸ್ವಾಮಿಯ ಮಂತ್ರ ಹೇಳಿ. ಆಂಜನೇಯ ಸ್ವಾಮಿಯ ಈ ಬೀಜ ಮಂತ್ರದಿಂದ ನಿಮ್ಮ ಎಷ್ಟೋ ಕಷ್ಟಗಳು ನಿವಾರಣೆಯಾಗುತ್ತೆ. ಓಂ ಶಂ ಶನೀಶ್ವರಾಯ ನಮಃ. ಈ ಥರ ಗಂಭೀರ ಮತ್ತು ಶಕ್ತಿಶಾಲಿ ಗ್ರಹವಾದ ಶನಿ ಗ್ರಹ, ಈ ಶನಿ ದೋಷ ನಿವಾರಣೆಗಾಗಿ ಪ್ರತಿದಿನವೂ ಇದನ್ನು ಹೇಳೋದ್ರಿಂದ ನಿಮ್ಮ ಎಲ್ಲವೂ ನಿವಾರಣೆ ಆಗುತ್ತೆ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ಥಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ. ಇದನ್ನು 2 ಬಾರಿ ಹೀಗೇನೆ ಹೇಳಬೇಕು. ಈ ಶ್ಲೋಕದ ಅರ್ಥ ಏನು ಅಂತಂದ್ರೆ, ಛಾಯಾದೇವಿ ಮತ್ತು ಸೂರ್ಯನ ಮಗನಾಗಿ ಜನಿಸಿದ ಶಕ್ತಿಯ ಮೂರ್ತಿ ಸ್ವರೂಪ ಈ ಶನಿದೇವರು ಅಂತ. ಅವರು ಕೋಪಿಯಲ್ಲ, ಅವರು ನ್ಯಾಯಮೂರ್ತಿ. ನೀವು ಸಜ್ಜನರಾಗಿ ನಡೆದುಕೊಂಡ್ರೆ ಅದಕ್ಕೆ ತಕ್ಕಂತೆ ಅವರು ಪ್ರತಿಫಲವನ್ನ ಕೊಡ್ತಾರೆ. ಮತ್ತೊಂದು ಶಕ್ತಿಶಾಲಿ ಮಂತ್ರ ಯಾವುದಂದ್ರೆ, ಓಂ ಪ್ರಾಂ ಪೀಂ ಪ್ರೌಂ ಸಂ ಶನೀಶ್ವರಾಯ ನಮಃ. ಇದನ್ನು 3 ಬಾರಿ ನಿಧಾನವಾಗಿ ಉಚ್ಚಾರಣೆ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ನಿಮಗೆ ಜೀವನದ ಎಲ್ಲ ಕಷ್ಟಗಳು ಹೋಗಿ ನೀವು ಉನ್ನತ ಸ್ಥಾನವನ್ನು ತಲುಪ್ತೀರಾ. ಇದನ್ನು ಧ್ಯಾನಪೂರ್ವಕವಾಗಿ ಉಚ್ಚರಿಸಿದರೆ ಮನಸ್ಸು ಶಾಂತವಾಗುತ್ತೆ, ಬುದ್ಧಿಗೆ ಬೆಳಕು ಸಿಗುತ್ತೆ, ನೀವು ಅಂದುಕೊಂಡಿದ್ದ ಎಲ್ಲವೂ ಕೂಡ ಆಗುತ್ತೆ. ನಿಮ್ಮ ಅಹಂಕಾರ ತಾನಾಗೆ ಇಳಿದು ಹೋಗುತ್ತೆ. ನಿಮ್ಮ ಜೀವನದಲ್ಲಿ ನೆಮ್ಮದಿ, ಶಾಂತಿ ಎಲ್ಲವನ್ನೂ ಕಾಣ್ತೀರಾ. ಈ ಎಲ್ಲ ಕೆಟ್ಟ ಗುಣಗಳೆಲ್ಲ ನಿಮ್ಮಿಂದ ದೂರ ಆಗುತ್ತೆ. ನಿಮಗೆ ಪುಣ್ಯನೇ ಬರುತ್ತೆ. ಯಾವಾಗಲೂ
ಪುಣ್ಯನೇ ನಿಮಗೆ ಕಟ್ಟಿಟ್ಟ ಬುತ್ತಿ ಆಗುತ್ತೆ. ಪ್ರತಿ ಶನಿವಾರದಂದು ನವಗ್ರಹ ದೇವಸ್ಥಾನದಲ್ಲಿ ನೀವು ಈ ಮಂತ್ರವನ್ನು ಪುನಃ ಪುನಃ ಉಚ್ಚಾರಣೆ ಮಾಡಿ. ಓಂ ಶಂ ಶನೀಶ್ವರಾಯ ನಮಃ 7 ಬಾರಿ ಉಚ್ಚಾರಣೆ ಮಾಡಿ. ಹೀಗೆ ಮಾಡೋದ್ರಿಂದ ನಿಮಗೆ ಎಲ್ಲ ಕಷ್ಟಗಳು ಹೋಗಿ ನಿಮ್ಮ ಜೀವನದಲ್ಲಿ ಶಾಂತಿ, ನೆಮ್ಮದಿ ಎಲ್ಲವನ್ನ ಕಾಣ್ತೀರಾ. ನಿಮ್ಮ ಹಣದ ಪ್ರಾಬ್ಲಮ್ಸ್ ಏನಿದೆ ಎಲ್ಲವೂ ಹೊರಟು ಹೋಗುತ್ತೆ. ಉದ್ಯೋಗದಲ್ಲಿ ಏನಾದರೂ ಅಡಚಣೆ ಇದ್ದರೆ ಅದೆಲ್ಲ ಹೋಗುತ್ತೆ. ನಿಮಗೆ ಬಡ್ತಿ ಸಿಗುತ್ತೆ. ಕುಟುಂಬದಲ್ಲಿ ಕಲಹ ಇದ್ದರೆ ಮತ್ತು ಎಲ್ಲವೂ ಹೋಗ್ಬಿಡುತ್ತೆ. ಇನ್ನು ಅದು ಆಗೋದಿಲ್ಲ ಅಂದರೆ ಇನ್ನೊಂದು ಶ್ಲೋಕ ಹೇಳ್ಬೋದು. ಅನೇವೇಷ್ಟ ಪುತ್ರ ದಾರೇಶ್ಚ ಧನಧಾನ್ಯ. ಪ್ರತಿ ಶನಿವಾರದಂದು ನೀವು ಈ ಮಂತ್ರವನ್ನು ಹೇಳಿ ದಿನಾನೂ ಹೇಳ್ಬೋದು. ತುಂಬ ಒಳ್ಳೆಯದಾಗುತ್ತೆ. ನಿಮಗೆ ಎಲ್ಲದೂ ಒಳ್ಳೆಯದಾಗಿ ನೀವು ಜೀವನದಲ್ಲಿ ನೀವು ಅಂದುಕೊಂಡಿದ್ದೆಲ್ಲ ಆಗುತ್ತೆ. ನೀವು ಉನ್ನತ ಮಟ್ಟಕ್ಕೆ ಇರ್ತೀರಾ. ನೀವು ಅಂದುಕೊಂಡಿದ್ದೆಲ್ಲ ಹಾಗೆ ನೀವೇನು ಕನಸು ಕಾಣ್ತಿದ್ರೆ ಅದೆಲ್ಲ ನನಸಾಗಿ ಈಡೇರುತ್ತೆ. ನಿಮಗೆ ನಂಬೋಕೆ ಆಗೋದಿಲ್ಲ. ಆ ಥರ ನೀವು ಬೆಳಿತೀರಾ. ಶನೀಶ್ವರನ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ ಯಾವಾಗಲೂ. ಮತ್ತು ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೇನೆ. ಇಷ್ಟ ಆದ ಶನೇಶ್ವರಾಯ ನಮಃ ಅಂತ ಒಂದು ಸಣ್ಣ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಯಾರು ಚಾನಲ್ ಫಸ್ಟ್ ಟೈಮ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ.